ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾರ್ನಲ್ಲಿ ಬಾಂಬ್ ಅನ್ನು ಸ್ಫೋಟಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಗೇಂದ್ರನ ಬಗ್ಗೆ ಯುವತಿ ರಮ್ಯಾ ಒಂದಿಷ್ಟು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ಕಾರಿನಲ್ಲಿ ಬಾಂಬ್ ಅನ್ನು ಸ್ಫೋಟ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹ ಪ್ರಕರಣದಲ್ಲಿ ಈಗ ಮೃತ ನಾಗೇಂದ್ರನ ಬಗ್ಗೆ ಯುವತಿ ರಮ್ಯಾ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಡ ಬಾಂಬ್ ಸ್ಫೋಟ ರಹಸ್ಯವನ್ನ ಕೆದಕೋಕ್ ಪೊಲೀಸರು ಮುಂದಾದರು. ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಮನೆಗೆ ನಾಗೇಂದ್ರ ಬರ್ತಾನಂತೆ. ಯುವತಿಯ ಬೈರಸಂದ್ರದ ಮನೆ ಬಳಿ ನಾಗೇಂದ್ರ ಬಂದಿರ್ತಾನೆ. ನಾಗೇಂದ್ರ ಜೊತೆಯಲ್ಲಿ ಮತ್ತೊಬ್ಬ ಕೂಡ ಮನೆ ಬಳಿ ಬಂದಿದ್ದ. ನಾಗೇಂದ್ರನಿಗೆ ಮನೆ ಒಳಗೆ ಬರೋದಕ್ಕೆ ಮನೆಯ ಕೀಯನ್ನ ಕೊಟ್ಟಿದ್ದೆ ರಮ್ಯಾ ಅಂತೆ. ಕೀ ತೆಗೆದು ಮನೆ ಒಳಗೂ ಹೋಗಿದ್ದಾನೆ ಇದೇ ನಾಗೇಂದ್ರ. ನಾಗೇಂದ್ರ ಜೊತೆಗೆ ಯುವತಿ ಆ ಮನೆಗೆ ಮತ್ತೊಬ್ಬ ಕೂಡ ಎಂಟ್ರಿ ಕೊಟ್ಟಿದ್ದಂತೆ. ಆದರೆ ಈಗ ಮತ್ತೊಬ್ಬ ಯಾರು ಅನ್ನೋದರ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸುತ್ತಿದ್ದಾರೆ. ಯಾರಾತ, ಯಾಕೆ ಬಂದಿದ್ದ, ಏನ್ ಪ್ಲಾನ್ ಆಗಿತ್ತು ಅನ್ನೋದು ಹಲವು ಅನುಮಾನಕ್ಕಿದ ಕಾರಣ ಆಗ್ತಿದೆ. ಆಕೆಯನ್ನ ಕಿಡ್ನಾಪ್ ಮಾಡೋ ರೀತಿಯಲ್ಲಿ ಕರ್ಕೊಂಡು ಹೋಗಿ ನಂತರದಲ್ಲಿ ಒಂದಿಷ್ಟು ವಾಗ್ವಾದಗಳಾಗಿ ಆಕೆ ತಲೆ ಕೂಡ ಆತ ಹಲ್ಲೆ ಮಾಡಿದ್ದಂತೆ ನಾಗೇಂದ್ರ. ಇವರು ಯಾರ ದೂರದ ಸಂಬಂಧಗಳಲ್ಲ. ಕಳೆದ 7-8 ವರ್ಷಗಳಿಂದ ಇಬ್ಬರು ಪ್ರೀತಿ ಮಾಡ್ತಿದ್ರು. ಮದುವೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಮನಸ್ತಾಪಗಳಾಗಿತ್ತು. ಈ ಯುವತಿ ರಮ್ಯಾ ಏನಿದ್ದಾರಲ್ಲ, ಈಕೆ ಮದುವೆಗೆ ಒಪ್ಪಿರಲಿಲ್ಲ. ಇದೇ ವಿಚಾರದಲ್ಲಿ ಗಲಾಟೆಯಾಗಿ ಆಕೆಯನ್ನ ಅಪಹರಣ ಮಾಡೋದಕ್ಕಿಂತ ಬಂದು ನಂತರದಲ್ಲಿ ಕಾರ್ನಲ್ಲಿ ಹೋಗ್ತಾ ಒಂದಿಷ್ಟು ಹೈಡ್ರಾಮಗಳಾಗಿ ಆತ ನಾಡ ಬಾಂಬ್ ಅನ್ನ ಬಳಸಿ ಕಾರ್ನಲ್ಲಿ ಸ್ಫೋಟಗೊಳಿಸಿಕೊಂಡಿದ್ದಾನೆ. ಬಟ್ ಈಗ ಆತನ ಜೊತೆಯಲ್ಲಿ ಮತ್ತೊಬ್ಬ ಕೂಡ ಯುವತಿಯ ಮನೆಗೆ ಎಂಟ್ರಿ ಕೊಟ್ಟಿದ್ದಂತೆ. ಈ ಬೈರಸಂದ್ರದಲ್ಲಿರುವಂತ ರಮ್ಯಾ ಮನೆಗೆ ಬಂದಂತ ಸಂದರ್ಭದಲ್ಲಿ ಕೀ ಕೂಡ ಕೊಟ್ಟು, ಅಂದ್ರೆ ಪರಿಚಯರು ಈ ರೀತಿಯಾಗಿ ಸಾವನ್ನಪ್ತಾನೆ, ಸೂಸೈಡ್ ಮಾಡ್ಕೊಂತಾನೆ, ಮತ್ತೇನು ಹಲ್ಲೆ ಮಾಡ್ತಾನೆ ಅಂತ ಊಹೆ ಕೂಡ ಇರಲಿಲ್ಲಂತೆ. ನಂತರದಲ್ಲಿ ಆತನ ಜೊತೆಯಲ್ಲಿ ಬಂದಂತ ಇನ್ನೊಬ್ಬ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆತನ ಹಿನ್ನೆಲೆ ಏನು, ಯಾಕೆ ಬಂದಿದ್ದ, ಈ ವಿಚಾರದಲ್ಲಿ ಆತನ ಪಾತ್ರಗಳು ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ಆಗ್ತಿದೆ. ಸ್ಫೋಟ ಆಗಿರುವಂತಹ ನಾಡ ಬಾಂಬ್ ಬಗ್ಗೆ ಅನುಮಾನಗಳು ಹೆಚ್ಚಾಗ್ತಾನೇ ಇದೆ. ಇದನ್ನ ಯಾರು ರೆಡಿ ಮಾಡಿದ್ರು, ಯಾಕೆ ತಂದಿದ್ದ, ಎಲ್ಲಿಂದ ತಂದಿದ್ದ, ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ಆಗ್ತಿದೆ. ಸ್ಫೋಟಗೊಂಡಿರುವಂತಹ ನಾಡ ಬಾಂಬ್ ಬಗ್ಗೆ ಅನುಮಾನಗಳು ಹೆಚ್ಚಾಗ್ತಾನೇ ಇದೆ. ಆ ನಾಡ ಬಾಂಬ್ ನಾಗೇಂದ್ರನನ್ನ ಆತನೇ ತಯಾರಿಸಿ ಇದನ್ನು ತಗೊಂಡು ಬಂದಿದ್ನ, ಅಥವಾ ಬೇರೆಯವರಿಂದ ತಯಾರು ಮಾಡಿದ್ದನ್ನ ಈತ ತಗೊಂಡು ಬಂದಿದ್ನ, ಹೀಗೆ ಹಲವು ಪ್ರಶ್ನೆ ಇದೆ. ಕೇಂದ್ರದ ಡಿಐಜಿ ಗಿರೀಶ್ ಹಾಗೂ ತುಮಕೂರು ಎಸ್ಪಿ ಅವರ ನೇತೃತ್ವದಲ್ಲಿ ತನಿಖೆ ಆಗ್ತಿದೆ. ಎಲ್ಲಿಂದ ತಂದಿದ್ದ, ಆತನ ಪ್ಲಾನ್ ಏನಿತ್ತು, ಎಷ್ಟು ಬಾಂಬ್ಗಳಿತ್ತು, ನಾಡ ಬಾಂಬು ಅನೇಕ ಬಾರಿಯಲ್ಲಿ ಈ ಕ್ವಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ರೀತಿಯಾದಂತಹ ಸ್ಫೋಟಕಗಳಿಗೆ ಇದನ್ನ ಬಳಕೆ ಮಾಡ್ತಾರೆ. ಕೆಲವರು ಪ್ರಾಣಿಗಳನ್ನ, ದೊಡ್ಡ ಸಂಖ್ಯೆಯಲ್ಲಿ ಕೃಷಿ ತೋಟಗಳಿದ್ರೆ ಪ್ರಾಣಿಗಳನ್ನ ಹೆದರಿಸೋದಕ್ಕೂ ಕೂಡ ಕೆಲ ಭಾಗಗಳಲ್ಲಿ, ಮಲೆನಾಡು ಭಾಗದಲ್ಲಿ ಇದನ್ನೆಲ್ಲ ತಯಾರು ಮಾಡ್ತಾರೆ. ಬಟ್ ಆದ್ರೆ ಈ ನಾಡ ಬಾಂಬನ್ನ ಈ ನಾಗೇಂದ್ರನೇ ಸ್ವತಃ ಕೈಯಾರೆ ಎಲ್ಲಾದ್ರೂ ತಯಾರು ಮಾಡಿದ್ದ. ಈತನ ಮೂಲ ಅಂಕೋಲ ಆಗುತ್ತೆ. ಇಬ್ರು ಕೂಡ ಅಂಕೋಲದ ಮೂಲದವರೇ ಆಗಿರ್ತಾರೆ. ಅಲ್ಲೇ ಪ್ರೀತಿ ಮಾಡ್ತಿದ್ರು, ಪರಿಚಯ ಆಗಿದ್ರು, 7-8 ವರ್ಷದ ಸಂಬಂಧಗಳು ಕೂಡ ಇರುತ್ತೆ. ಇದೀಗ ಈ ನಾಡ ಬಾಂಬಿಗೆ ಸಂಬಂಧಪಟ್ಟಂತೆ ಕೇಂದ್ರ ಡಿಐಜಿ ಗಿರೀಶ್ ಹಾಗೂ ತುಮಕೂರಿನ ಎಸ್ಪಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಹೇಗೆ ಬಂತು, ಯಾಕೆ ಬಂತು, ಸದ್ಯ ಯುವತಿ ರಮ್ಯಾ ಕೊಡ್ತಿರೋ ಹೇಳಿಕೆ ಮದುವೆಗೆ ಬಲವಂತ ಮಾಡ್ತಿದ್ದ ಅನ್ನೋದಾಗಿ ಹೇಳಿದ್ದಾರೆ. ಪೊಲೀಸರ ಮುಂದೆಯೂ ಕೂಡ ರಮ್ಯಾ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರೀತಿ ಮಾಡಿದ್ ಹೌದು, ಆದ್ರೆ ಮದುವೆಗೆ ಆತ ಬಲವಂತ ಮಾಡ್ತಿದ್ದ, ಕಿರುಕುಳ ಕೊಡ್ತಿದ್ದ, ಅದೇ ವಿಚಾರದಲ್ಲಿ ಕಿರಿಕಾಗಿತ್ತು, ಮನಸ್ತಾಪಗಳು ನಡೆದಿತ್ತು ಅನ್ನೋದು ಗೊತ್ತಾಗಿದೆ. ನಂತರ ಆತ ನಾಡ ಬಾಂಬನ್ನ ಬಳಸಿ ಕಾರ್ನಲ್ಲಿ ಹೋಗ್ತಿರುವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲೇ, ಎಲ್ಲೋ ಗ್ರಾಮ ಮೂಲೆಗಳೆಲ್ಲ, ರಾಷ್ಟ್ರೀಯ ಹೆದ್ದಾರಿ 48ರಲ್ಲೇ ಶಿರಾದ ಸಮೀಪದಲ್ಲೇ ಈ ಮಹಾ ಅವಘಡ ಸಂಭವಿಸಿಬಿಟ್ಟಿದೆ. ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಾರಿನಲ್ಲೇ ಇದ್ದು ಸ್ಫೋಟ ಮಾಡಿಕೊಂಡಿರೋದು. ಆದರೆ ರಣರೋಚಕವಾಗಿ ಯುವತಿ ಮತ್ತು ಕಾರಿನ ಚಾಲಕ ಇದರಲ್ಲಿ ಪಾರಾಗಿದ್ದಾರೆ. ಬಹಳ ಮಹತ್ವದ ಅಪ್ಡೇಟ್ ಏನ್ ಕೇಳಿದ್ರೆ, ರಮ್ಯಾನನ್ನ ಹತ್ಯೆ ಮಾಡುವುದಕ್ಕಾಗಿನೇ ಊರಿನಿಂದಲೇ ಬಾಂಬ್ ತಂದಿದ್ದಂತೆ. ಇನ್ನು ಚೀಲದಲ್ಲಿ ಚಾಕುವನ್ನ ಕೂಡ ಆತ ತೆಗೆದುಕೊಂಡು ಬಂದಿದ್ದಂತೆ. ನಿನ್ನೆ ಊರಿನಿಂದ ಸ್ಫೋಟಕ ಚೀಲದಲ್ಲಿ ತುಂಬಿದ್ದಂತೆ. ಊರಿನ ಆಶ್ವಾಸ ಹೋಟೆಲ್ನಲ್ಲಿ ಅವನ ಬೈಕನ್ನು ನಿಲ್ಲಿಸ್ತಾನೆ. ನಂತರ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾನೆ. ಇದೇ ನಾಗೇಂದ್ರಗೌಡ ಆತ್ಮಹತ್ಯೆಕ್ಷನಾಗಿರೋನು. ಆತ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಬಂದಿದ್ದ. 7-8 ವರ್ಷಗಳಿಂದ ಪ್ರೀತಿ ಮಾಡಿರುವಂತ ಆತನ ಆಪ್ತ ಗೆಳತಿ, ಸ್ನೇಹಿತೆ ಸಂಗಾತಿ ಆಗ್ತಾಳೆ ಅಂದ್ಕೊಂಡ್ರೆ ಆಕೆ ಒಪ್ಪಿರಲಿಲ್ಲ.
ಆ ನಿಟ್ಟಿನಲ್ಲೇ ಆಕೆಯನ್ನು ಸಾಯಿಸಬೇಕು ಅಂತ ಆತ ಒಂದು ಚೀಲದಲ್ಲಿ ಸ್ಫೋಟಕಾಂಶಗಳು ನಾಡ ಬಾಂಬ್ಗಳನ್ನು ತುಂಬಿದ್ದಂತೆ ಊರಿಂದ ತಗೊಂಡು ಬರ್ದಿರ್ತಾನೆ. ಆತನ ಬೈಕ್ ಒಂದು ಕಡೆ ಪಾರ್ಕ್ ಮಾಡಿ ಬೆಂಗಳೂರಿಗೆ ಬಂದಿದ್ದ. ನಂತರದಲ್ಲಿ ಅಂಕೋಲದ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿರುವಂಥ ಹೋಟೆಲಿಗೆ ಆತ ಬಂದಿರ್ತಾನೆ. ಬೆಂಗಳೂರಿಗೆ ಹೋಗಿ ಕ್ಯಾಬ್ ಬುಕ್ ಮಾಡಿರ್ತಾನೆ ನಾಗೇಂದ್ರ. ಬೆಂಗಳೂರಿಗೆ ಬಂದಾಗ ಬೋವಿ ಕಾಲೋನಿಯಲ್ಲಿ ರಮ್ಯಾ ಅವರ ರೂಮ್ಗೆ ಹೋಗ್ತಾನೆ. ಅಲ್ಲಿ ಚಾಕು ತೋರಿಸಿ ಆಕೆಯನ್ನು ಅಪಹರಣ ಮಾಡ್ತಾನೆ. ಸ್ಫೋಟಕ ವಸ್ತು ಪರಿಚಿತರ ಬಳಿ ಖರೀದಿಸಿರುವಂಥ ಸಾಧ್ಯತೆ ಕೂಡ ಇಲ್ಲಿದೆ. ಹೀಗಾಗಿ ಅಂಕೋಲಾ ಪೊಲೀಸರಿಂದಲೂ ಕೂಡ ಹಲವು ಜನರ ತನಿಖೆ ಆಗ್ತಿದೆ. ಯಾರು ಈತನಿಗೆ ಕೊಟ್ಟರು, ಎಲ್ಲೆಲ್ಲಿತ ಹೋಗಿದ್ದ, ಯಾರ್ಯಾರ ಜೊತೆಲ್ಲ ಸಂಪರ್ಕಗಳಿತ್ತು, ಯಾರು ರೆಡಿ ಮಾಡಿಕೊಟ್ಟಿದ್ರು, ಅಷ್ಟು ಈಸಿಯಾಗಿ ಈ ಪ್ಲಾನ್ ಬರೋದಿಲ್ಲ. ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ. ಆ ಚೀಲದಲ್ಲಿ ತುಂಬಿಕೊಂಡು ಬೆಂಗಳೂರಿಗೆ ಬಂದು ಅಲ್ಲೊಂದು ಕ್ಯಾಬನ್ನು ಬುಕ್ ಮಾಡಿಕೊಂಡು ಅಲ್ಲಿಂದ ಆಕೆ ಮನೆಗೆ ಹೋಗಿ ಆಕೆಯನ್ನು ಬೆದರಿಸಿ ಕಿಡ್ನಾಪ್ ಮಾಡ್ಕೊಂಡು ಬಂದು ನಂತರ ಆತ್ಮಹತ್ಯೆಗೆ ಶರಣಾಗಿರೋದು. ಸದ್ಯ ಮೃತ ನಾಗೇಂದ್ರ ಓಡಾಡಿದ್ದಂಥ ಮತ್ತೊಂದು ಸಿಸಿಟಿವಿ ದೃಶ್ಯ ಈಗ ಲಭ್ಯವಾಗಿದೆ. ಬೆಂಗಳೂರು ಬಸ್ ಹತ್ತುತ್ತಿರುವಂತಹ ದೃಶ್ಯಗಳು ಈಗ ವೈರಲ್ ಆಗ್ತಿದೆ. ಆತ ಬೆಂಗಳೂರಿಗೆ ಬಂದಿರುವಂತಹ ಒಂದಿಷ್ಟು ದೃಶ್ಯಗಳು. ಉತ್ತರ ಕನ್ನಡದ ಹೆಬ್ಬುಳ ಹೋಟೆಲ್ ಬಳಿ ಆತ ಬಸ್ಸನ್ನು ಹತ್ತಿರ್ತಾನೆ. ಹೆಗಲಿಗೆ ಬ್ಯಾಗನ್ನ ಹಾಕಿಕೊಂಡು ಬಸ್ ಹತ್ತಿದ್ದ. ಅದೇ ಬ್ಯಾಗ್ ಈಗ ಕುತೂಹಲಕಾರನಾಗಿರೋದು. ಹೋಟೆಲ್ನಲ್ಲಿ ಒಂದು ಫೆಡ್ರೆಸ್ ಎಲ್ಲ ತಗೊಂಡು ಆತ ಹೊರಡ್ತಾನಂತೆ. ಊಟ ಗೀಟ ಮಾಡಿಕೊಂಡು ಆ ಹೋಟೆಲ್ನಲ್ಲಿ ಆತ ಓಡಾಡಿರುವಂಥ ಚಲನವನ್ನದ ದೃಶ್ಯಗಳು ಈಗ ಸಿಸಿಟಿವಿ ಫುಟೇಜಸ್ ಅಲ್ಲಿ ಸಿಕ್ಕಿದೆ. ನಾವು ವಿಡಿಯೋದಲ್ಲಿ ನೋಡ್ತಿದ್ದೀವಲ್ಲ, ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ. ಆತ ಬ್ಯಾಗ್ ಹಾಕೊಂಡು ಬಂದಿದ್ದ. ಇದೇ ಬ್ಯಾಗ್ನಲ್ಲಿ ಆತ ತುಂಬಿದ್ದ ಅನ್ನುವಂಥ ವಿಚಾರಗಳು ಗೊತ್ತಾಗುತ್ತೆ. ಬೆಂಗಳೂರು ಬಸ್ ಹತ್ತುತ್ತಾ ಇರುವಂಥ ದೃಶ್ಯಗಳು ಕೂಡ ಈಗ ಸಿಕ್ಕಿದೆ. ಇದು ಹೆಬ್ಬಾಳದ ಅಂತಂದ್ರೆ ಈ ಹೆಬ್ಬುಳ ಅನ್ನುವಂಥ ಒಂದು ಊರಿದು. ಉತ್ತರ ಕನ್ನಡದ ಹೆಬ್ಬುಳದಲ್ಲಿರುವಂಥ ಹೋಟೆಲ್ನಲ್ಲಿ ಆತ ಹೆಗಲಿಗೊಂದು ಬ್ಯಾಗ್ ಹಾಕೊಂಡೇ ಬಸ್ ಹತ್ತಿರ್ತಾನೆ. ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ತಗೊಂಡು ಹೊರಟಿರ್ತಾನೆ. ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತ ಆತ್ಮಹತ್ಯೆ ಮಾಡ್ಕೊಂತಾನೆ, ಜೊತೆಯಲ್ಲಿರುವ ಆಕೆಯನ್ನ ಹತ್ಯೆ ಮಾಡ್ತಾನೆ. ಈ ರೀತಿಯಾದಂಥ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆರಾಮಾಗಿ ಸಲೀಸಾಗಿ ಬ್ಯಾಗ್ ಹಾಕೊಂಡು ಈತ ಬೆಂಗಳೂರಿಗೆ ಹೊರಡ್ತಾ ಇರುವಂಥ ದೃಶ್ಯ ಇವೆಲ್ಲವೂ ಕೂಡ. ಸ್ಫೋಟ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ 2 ದಿನಗಳ ಹಿಂದೆನೇ ನಾಗೇಂದ್ರ ಎಚ್ಚರಿಕೆಯನ್ನ ಕೊಟ್ಟಿದ್ದಂತೆ. ವಿಚಾರಣೆ ಸಂದರ್ಭದಲ್ಲಿ ಬಯಲಾಗ್ತಿರೋ ವಿಚಾರಗಳಿವೆಲ್ಲವೂ ಕೂಡ ಮದುವೆಗೆ ಒಪ್ಪದ ರಮ್ಯಾಗೆ ನಾಗೇಂದ್ರ ಬಾಂಬ್ ಬೆದರಿಕೆ ಹಾಕಿದ್ದಂತೆ. ನನ್ನ ಬಳಿ ಬಾಂಬ್ ಇದೆ, ನಾನು ಸ್ಫೋಟ ಮಾಡ್ತೀನಿ ಅಂತ ಹೆದರಿಕೆಗಳನ್ನ ಹಾಕ್ತಿದ್ದ. ನನ್ನ ಹತ್ರ ಬಾಂಬ್ ಇದೆ, ಮದುವೆಗೆ ಒಪ್ಪದೇ ಇದ್ರೆ ಹುಷಾರಂದಿದ್ದಂತೆ. ಮದುವೆಗೆ ಒಪ್ಪದಿದ್ರೆ ಸ್ಫೋಟಿಸ್ತೀನಿ ಅನ್ನೋದಾಗಿ ಬೆದರಿಕೆಯನ್ನ ಒಡ್ಡಿದ್ದಾನಂತೆ ಇದೇ ನಾಗೇಂದ್ರ. ಸಾಯಿಸ್ತೀನಿ, ಕೊಂದುಬಿಡ್ತೀನಿ ಅನ್ನೋದೆಲ್ಲ ಅನೇಕ ಘಟನೆಯಲ್ಲಿ ನೋಡಿರ್ತೀವಿ. ಆದರೆ ಈತ ನಾನು ಬಾಂಬ್ ಬ್ಲಾಸ್ಟ್ ಮಾಡಿಬಿಡ್ತೀನಿ, ಉಡೀಸ್ ಮಾಡಿಬಿಡ್ತೀನಿ, ಸ್ಫೋಟಿಸ್ತೀನಿ ಅಂತ ರಮ್ಯಾಗೆ 2 ದಿನಗಳ ಹಿಂದೆಯಷ್ಟೇ ಈತ ಒಂದು ವಾರ್ನಿಂಗ್ ಕೊಟ್ಟಿದ್ದಂತೆ. ನನ್ನ ಮದುವೆಗೆ ಒಪ್ಪೋದಿಲ್ಲ ಅಲ್ಲ, ಸಾಯಿಸ್ಬಿಡ್ತೀನಿ, ನನ್ನ ಬಳಿ ಬಾಂಬ್ ಇದೆ, ನಾನು ಸ್ಫೋಟ ಮಾಡಿಬಿಡ್ತೀನಿ, ಮದುವೆಗೆ ಒಪ್ಪಿಲ್ಲ ಅಂತಂದರೆ ಹುಷಾರ್ ನೋಡು ಅನ್ನೋದಾಗಿ ಆತನೇ ಪ್ರೀತಿ ಮಾಡ್ತಿದ್ದ 7-8 ವರ್ಷಗಳಿಂದ ಜೊತೆಯಲ್ಲಿದ್ದಂಥ ರಮ್ಯಾಗೆ ಆತ ವಾರ್ನಿಂಗ್ ಕೂಡ ಕೊಟ್ಟಿದ್ದ. ಆತ ನುಡಿದಂತೆ ನಡೆದಿದ್ದಾನೀಗ. ಸ್ವಲ್ಪ ಸಮಯ ಪ್ರಜ್ಞೆ ಮತ್ತು ಅದೃಷ್ಟವಶಾತ್ ಯುವತಿ ಮತ್ತು ಕಾರ್ ಚಾಲಕ ಕ್ಯಾಬನ್ನು ಯಾರು ಚಲಾಯಿಸ್ತಿರ್ತಾರಲ್ಲ ಅವರಿಬ್ಬರು ಕೂಡ ಬಚಾವ್ ಹಾಕಿದ್ದಾರೆ. ಜಂಪ್ ಆಗಿಬಿಡ್ತಾರೆ ಇಮಿಡಿಯೇಟ್ ಆಗಿ. ಕಾರ್ ಸೈಡಿಗೆ ಹಾಕ್ತಿದ್ದಂತೆ. ಯಾಕಂದರೆ ಈತ ಹಲ್ಲೆ ಕೂಡ ಮಾಡ್ತಾನೆ. ಒಂದಿಷ್ಟು ಘಟನೆಗಳು ಕೂಡ ನಡೆಯುತ್ತೆ. ಬಾಂಬ್ ಬೆದರಿಕೆಯನ್ನು ಮೊದಲೇ ಒಡ್ಡಿದ್ದ ಅನ್ನೋದು ಈಗ ವಿಚಾರಣೆ ಸಂದರ್ಭದಲ್ಲಿ ಈ ಪ್ರಕರಣದ ಈಗ ಸಂತ್ರಸ್ತೆಯಾಗಿ ಯಾರಿದ್ದಾರೆ, ಅಪಹರಣಕ್ಕೊಳಗಾಗಿರುವಂಥ ಯುವತಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಪಾಗಲ್ ಪ್ರೇಮಿಯ ಬಳಿ ಒಂದಲ್ಲ ಎರಡಲ್ಲ 3 ಬಾಂಬ್ಗಳಿತ್ತಂತೆ. ಮೊದಲೇ ಎಚ್ಚರಿಕೆ ಕೂಡ ಕೊಟ್ಟಿದ್ದ. 3 ಬಾಂಬ್ಗಳನ್ನ ಹೊತ್ಕೊಂಡು ಬಂದಿದ್ದ ಆತ. ನಾಗೇಂದ್ರ ಬಳಿಯಲ್ಲಿ ಒಂದಲ್ಲ ಎರಡಲ್ಲ 3 ನಾಡ ಬಾಂಬ್ಗಳಿತ್ತಂತೆ. ಯುವತಿಯ ಬಳಿ ನಾಗೇಂದ್ರ ಗೌಡನೇ ಈ ಮಾತುಗಳನ್ನ ಹೇಳಿದ್ದಂತೆ. ನನ್ನ ಹತ್ರ 3 ಬಾಂಬ್ ಇದೆ ಅಂತ ಒಂದಿಷ್ಟು ಹೆದರಿಸುವಂತ ಕೆಲಸ ಕೂಡ ಮಾಡಿದ್ದ. ಬ್ಯಾಗ್ನಲ್ಲಿ ಬಾಂಬ್ಗಳ ತಂದಿರುವುದಾಗಿ ಈತ ಹೇಳಿ ಬೆದರಿಕೆಯನ್ನ ಹಾಕಿದ್ದಂತೆ.
ಬಳಿಕ ಆಕೆಯನ್ನ ಕಾರ್ ಹತ್ತಿಸ್ಕೊಂಡು ನಾಗೇಂದ್ರ ಅಲ್ಲಿಂದ ತೆರಳುತ್ತಾನೆ. ಮೊದಲೇ ಹಿಂಟು ಕೊಟ್ಟಿದ್ದ. 2 ದಿನಗಳ ಹಿಂದೆಯಷ್ಟೇ ಎಚ್ಚರಿಕೆ ಕೂಡ ಕೊಟ್ಟಿದ್ದ, ಬಾಂಬ್ ಬ್ಲಾಸ್ಟ್ ಮಾಡಿಬಿಡ್ತೀನಿ ಅಂತ, ಮದುವೆ ಆಗಲೇಬೇಕು ಅಂತ ಒಂದಿಷ್ಟು ಕಿರುಕುಳ ಕೊಟ್ಟಿದ್ದಂತೆ. ನಂತರದಲ್ಲಿ ಯುವತಿ ಕೂಡ ಹೇಳಿರ್ತಾನೆ, 3 ಬಾಂಬ್ ತಂದಿದ್ದೀನಿ, ನನ್ನ ಹತ್ರ 3 ಬಾಂಬ್ ಇದೆ, ನಿನ್ನನ್ನು ಸಾಯಿಸ್ಬಿಡ್ತೀನಿ, ಬ್ಲಾಸ್ಟ್ ಮಾಡ್ತೀನಿ ಅಂತ. ಅದರಂತೆ ಆತ ಅಂಥದ್ದೇ ಒಂದು ನಡೆ ಕೂಡ ಮಾಡಿದ್ದಾನೆ. ಇವೆಲ್ಲವೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ರಮ್ಯಾ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು, ಆ ಯುವತಿ ಕೊಟ್ಟಿರೋದು. ಈ ರೀತಿಯಾಗಿ ನನಗೆ ಬೆದರಿಕೆ ಹಾಕಿದ್ದ, 2 ದಿನ ಮುಂಚೆನೇ ಹೇಳಿದ್ದ, ನಂತರದಲ್ಲೂ ಕೂಡ ಸ್ವತಃ ಆತ ಈ ರೀತಿಯಾಗಿ ನನ್ನನ್ನು ಬೆದರಿಸಿನೇ ಕಾರ್ ಹತ್ತಿಸುವಂತೆ ಮಾಡಿದ್ದಂತ ಹೇಳಿದ್ದಾರೆ. ಬಟ್ ಬೆಂಗಳೂರಿನ ಸಿದ್ದಾಪುರ ಠಾಣೆಯ ಪೊಲೀಸರ ಸಮಯ ಪ್ರಜ್ಞೆಯನ್ನು ನಾವಿಲ್ಲಿ ಮೆಚ್ಚಲೇಬೇಕಾಗುತ್ತೆ. ಯಾಕಂತಂದ್ರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ 2 ಜೀವಗಳು ಉಳಿದಿದೆ. ಕಿಡ್ನ್ಯಾಪ್ ದೂರು ಬರ್ತಿದ್ದಂತೆ ಊಬರ್ ಸಂಸ್ಥೆಯನ್ನ ಸಂಪರ್ಕ ಮಾಡೋ ಕೆಲಸ ಪೊಲೀಸರು ಮಾಡ್ತಾರೆ. ಕಾರ್ ನಂಬರ್ ಸಹಾಯದಿಂದ ಊಬರ್ ಸಂಸ್ಥೆಯನ್ನ ಸಂಪರ್ಕ ಮಾಡಿ ಚಾಲಕನ ನಂಬರ್ ಪಡೆದು ಪೊಲೀಸರು ಸಂಪರ್ಕಿಸ್ತಾರೆ. ಬಹಳ ಟ್ವಿಸ್ಟ್ ಇರುವಂತ ಕೇಸ್ ಇದು. ಈ ಸಿದ್ದಾಪುರ ಠಾಣೆಗೆ ಯಾವಾಗ ದೂರು ಬರುತ್ತೆ ಅಂತಂದ್ರೆ, ರಮ್ಯಾ ಕುಟುಂಬಿಕರು ಅಥವಾ ರಮ್ಯಾಗೆ ಆಪ್ತ ಇರೋರು ಆಕೆ ಮಿಸ್ಸಿಂಗ್ ಅನ್ನೋದಾಗಿ, ಆಕೆ ಕಿಡ್ನಾಪ್ ಆಗಿದೆ, ಆಕೆ ಕಾಣಿಸ್ತಿಲ್ಲ ಅನ್ನೋದಾಗ ಕಂಪ್ಲೇಂಟ್ ಕೊಡ್ತಾರೆ ಮೊದಲಿಗೆ ಸಿದ್ದಾಪುರ ಠಾಣೆಗೆ. ನಂತರ ಅಲರ್ಟ್ ಆದಂತ ಪೊಲೀಸರು ಯಾವ ಕಾರಲ್ಲಿ ಹೋದ್ರು ಅನ್ನೋದನ್ನ ಟ್ರೇಸ್ ಮಾಡಿದಾಗ ಈ ಕ್ಯಾಬ್ ಅನ್ನ ಆತ ಬುಕ್ ಮಾಡಿರ್ತಾನೆ, ಯಾರು ನಾಗೇಂದ್ರ. ಆ ಕ್ಯಾಬ್ ಡ್ರೈವರ್ ನಂಬರ್ ಈ ಊಬರ್ ಸಂಸ್ಥೆಯ ಮೂಲಕವಾಗಿ ಸಂಪರ್ಕ ಮಾಡಿಕೊಂಡು ನಂತರದಲ್ಲಿ ಆತನ ನಂಬರ್ ತಗೊಂಡು ಕಾರ್ ಹತ್ತಿದಂತ ಠಾಣೆಗೆ ತೆಗೆದುಕೊಂಡು ಹೋಗೋದಕ್ಕಂದ್ರೆ ಹತ್ತಿರದ ಠಾಣೆಯಲ್ಲಿರುತ್ತೆ, ಅಲ್ಲಿ ಕಾರ್ ತಗೊಂಡು ಹೋಗುವಂತ ಡ್ರೈವರಿಗೆ ಸೂಚನೆ ಕೊಡ್ತಾರಂತೆ. ಈ ನಡುವೆ ನಾಗೇಂದ್ರ ಯುವತಿ ಮೇಲೆ ಹಲ್ಲೆ ಮಾಡ್ತಿದ್ದಂತೆ. ಇವೆಲ್ಲ ಕಾರಲ್ಲಿ ಇರೋ ಸಂದರ್ಭದಲ್ಲಿ ಪೊಲೀಸರು ಇನ್ಫಾರ್ಮೇಶನ್ ಕೊಡ್ತಾರೆ. ನ್ಯಾಷನಲ್ ಹೈವೇಲಿ ಕಾರ್ ಹೋಗ್ತಾ ಇರುತ್ತೆ. ಯುವತಿಯ ಮೇಲೆ ಕಾರ್ನಲ್ಲಿ ನಾಗೇಂದ್ರ ಹಲ್ಲೆ ಮಾಡಕ್ಕೆ ಶುರು ಮಾಡ್ತಾನೆ. ಆಗ ಹಲ್ಲೆ ಮಾಡದಂತೆ ಚಾಲಕ ಕೂಡ ತಡಿತಾನೆ. ಯುವತಿಯನ್ನ ಕಾರ್ನಿಂದ ಹೊರಗೆ ಎಳಿತಾನೆ ಚಾಲಕ. ಕೆಲವು ಕ್ಷಣಗಳಲ್ಲಿ ಹೀಗಾಗ್ತಿದ್ದಂತೆ ಸ್ಫೋಟಗೊಂಡು ಬಿಡುತ್ತೆ ಆ ಬಾಂಬು. ರಣರೋಚಕವಾಗಿತ್ತು ಈ ಒಂದು ದೃಶ್ಯಗಳು ಕೂಡ. ಪೊಲೀಸರಿಂದ ಇನ್ಫಾರ್ಮೇಶನ್, ಒಂದು ಟಿಪ್ ಸಿಗ್ತಿದ್ದಂತೆ ಇನ್ನು ಯಾರ್ಯಾರೋ ನಂಬರಿಂದೆಲ್ಲ ಕಾಲ್ ಮಾಡ್ತಾರಂತೆ. ಅಷ್ಟರಲ್ಲಿ ಈ ನಾಗೇಂದ್ರನ ವರ್ತನೆ ಕೂಡ ಡ್ರೈವರಿಗೆ ಡೌಟ್ ಬರುತ್ತೆ. ಆತ ಹಲ್ಲೆ ಮಾಡ್ತಿರ್ತಾನೆ, ಹೊಡಿತಿರ್ತಾನೆ. ತಕ್ಷಣವೇ ಆತನ ಸಮಯ ಪ್ರಜ್ಞೆಯಿಂದ 2 ಜೀವಗಳೀಗ ಉಳಿದು ಬಿಟ್ಟಿದೆ. ಕಾರ್ನಲ್ಲಿ ಬಾಂಬನ್ನು ಸ್ಫೋಟಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಈ ಕೇಸಿಗೆ ಸಂಬಂಧಪಟ್ಟಂತೆ ನಾಗೇಂದ್ರ ಗೌಡ ಮನೆಗೂ ಕೂಡ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಕಾರ್ನಲ್ಲಿ ಬಾಂಬನ್ನು ಸ್ಫೋಟಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥ ಈ ಪ್ರಕರಣದ ನಾಗೇಂದ್ರ ಗೌಡ ಮನೆಗೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿಯನ್ನ ಕೊಟ್ಟಿದೆ. ಅಂಕೋಲದ ರಾಮನ ಬಯಲಿನಲ್ಲಿರುವಂಥ ನಾಗೇಂದ್ರ ಮನೆಗೆ ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿರುವಂಥ ಒಂದು ಪುಟ್ಟ ಗ್ರಾಮ ಅದು. ಮನೆಯಲ್ಲಿ ನಾಡಬಾಂಬ್ ಸಂಗ್ರಹ ಮಾಡಿರುವಂಥ ಒಂದಿಷ್ಟು ಅನುಮಾನ ಇತ್ತು. ಆ ಶಂಕೆ ಮೇರೆಗೆ ಅಲ್ಲಿ ಹೋಗಿರ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಅಂಕೋಲ ತಾಲೂಕಿನಲ್ಲಿರುವಂಥ ಗ್ರಾಮ. ಯಾಕಂತಂದ್ರೆ ಆತನ ಬಳಿ 1 ಅಲ್ಲ 2 ಅಲ್ಲ 3 ನಾಡಬಾಂಬ್ಗಳಿತ್ತು. ಯಾರು ಕೊಟ್ಟಿದ್ರು, ಎಲ್ಲಿಂದ ತಂದಿದ್ದ, ಆತೇನಾದ್ರೂ ಮನೇಲಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ನ, ಯಾರ್ಯಾರ ಸಂಪರ್ಕದಲ್ಲಿದ್ದ, ಆತನ ಮನೇಲಿ ಇನ್ನೇನಾದ್ರೂ ಅನುಮಾನಾಸ್ಪದ ರೀತಿಯಲ್ಲಿ ವಸ್ತುಗಳು ಸಿಗುತ್ತಾ ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ರಕರಣ ಬಹಳಷ್ಟು ಸೆನ್ಸಿಟಿವ್ ಆಗಿರುವುದರಿಂದ ಬಾಂಬ್ ನಿಷ್ಕ್ರಿಯ ದಳ ಕೂಡ ಭೇಟಿ ಕೊಡುತ್ತೆ. ಡಾಗ್ ಸ್ಕ್ವಾಡ್ ಅನ್ನ ಕೂಡ ಕರ್ಕೊಂಡು ಹೋಗ್ತಾರೆ, ಚೆಕ್ ಮಾಡ್ತಾರೆ. ಇಂಚಿಂಚು ಜಾಲಾಡುವಂಥ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಅಷ್ಟು ಈಸಿಯಾಗಿ ಹೇಗೆ ಸಿಗುತ್ತೆ, ಯಾರ್ಯಾರ ಸಂಪರ್ಕದಲ್ಲಿ ಇದ್ದ, ಮನೆಯಲ್ಲೆಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾನ, ಒಂದಿಷ್ಟು ಅನುಮಾನ ಇತ್ತು. ಶಂಕೆಗಳು ವ್ಯಕ್ತವಾಗ್ತಿದ್ದಂತೆ ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಆತನ ಮನೆಯನ್ನ ಜಾಲಾಡಿದ್ದಾರೆ. ಪಾಗಲ್ ಪ್ರೇಮಿ ಈ ನಾಗೇಂದ್ರ ಗೌಡನ ಈ ಪ್ರಕರಣ ಏನಿದೆಯಲ್ಲ, ಇದೀಗ ಸರಳೆಬೈಲು ಗ್ರಾಮದಲ್ಲಿರುವಂಥ ರಮ್ಯಾಳ ಮನೆಗೆ ಬೀಗ ಹಾಕಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಒಂದು ಗ್ರಾಮ ಅದು. ಇಬ್ರು ಒಂದೇ ಊರಿನವರು. ಮನೆಗೂ ಬೀಗ ಹಾಕಿ ರಮ್ಯಾಳ ತಾಯಿ ತೆರಳಿದ್ದಾರೆ. ಆ ಮನೇಲಿ ಯಾರೂ ಇಲ್ಲ ಅಂತೆ ರಮ್ಯಾ ಅವ್ರ ನಿವಾಸ ನೋಡಿದಾಗ. ಕುಂದಾಪುರದಲ್ಲಿರುವಂಥ ತಾಯಿ ಮನೆಗೆ ರಮ್ಯಾ ತಾಯಿ ಹೋಗಿರ್ತಾರೆ. ಕುಂದಾಪುರದ ರಮ್ಯಾಳ ಅಜ್ಜಿಯ ಮನೆಗೆ ಅವ್ರು ಹೋಗಿರ್ತಾರಂತೆ. ಅಂಕೋಲದಲ್ಲಿ ಅವ್ರ ಮನೆ ಇದೆ, ಅದರಲ್ಲಿ ಯಾರೂ ಇಲ್ಲ. ಆದರೆ ಸರಳೆಬೈಲು ಗ್ರಾಮದಲ್ಲಿರುವಂಥ ರಮ್ಯಾ ಅವರ ಮನೆಗೆ ಈಗ ಬೀಗ ಬಿದ್ದಿದೆ. ಇದು ಅಂಕೋಲದಲ್ಲಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಮನೆಗೂ ಬೀಗ ಹಾಕಿ ಅವರ ತಾಯಿ ಇಲ್ಲ ಅಂತೆಲ್ಲ ಹೋಗಿದ್ದಾರೆ. ಹೋಗಿರುವಂಥದ್ದು ಕುಂದಾಪುರಕ್ಕೆ. ಅವರ ತಾಯಿಯ ಮನೆಯಲ್ಲಿದೆ ಅಂತೆ, ಅಜ್ಜಿ ಮನೆ ಇರೋದೆಲ್ಲ ಅಲ್ಲೇ. ಅಜ್ಜಿಯ ಮನೆಯಲ್ಲಿ ಕಾಲೇಜು ಓದ್ತಿರುವಂಥ ರಮ್ಯಾ ಅವರ ತಂಗಿ. ಆಗ ಕುಂದಾಪುರಕ್ಕೆ ರಮ್ಯಾ ಅವರ ತಾಯಿ ಹೋಗಿ ಬರ್ತಾ ಇದ್ರು. ಅವ್ರು ಇರ್ತಾ ಇರೋದು ಅಂಕೋಲದಲ್ಲಿ. ಅಜ್ಜಿ ಮನೆಯಲ್ಲಿ ತಂಗಿ ಓದ್ತಾ ಇರ್ತಂದ್ರೆ ಕಿರಿಯ ಮಗಳು ಓದ್ತಾ ಇರ್ತಾಳೆ. ಇನ್ನು ಅವರ ತಂದೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರಂತೆ. 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಮನೆಗೆ ಬಂದು ಹೋಗ್ತಿರ್ತಾರಂತೆ ರಮ್ಯಾ ಅವರ ತಂದೆ ಕೂಡ. ಒಂದು ಬಡ ಮಧ್ಯಮ ಕುಟುಂಬ ಅದು.
ಬಹಳ ಕಷ್ಟಪಟ್ಟು ಜೀವನ ಸಾಗಿಸ್ತಿರ್ತಾರೆ. ಇದರ ನಡುವೆ ಆಕೆಗೆ ಪ್ರೀತಿ ಕೂಡ ಇರುತ್ತೆ. ಆದರೆ ಮದುವೆಗೆ ಆತ ಪೀಡಿಸ್ತಾ ಇದ್ದ, ಒಂದಿಷ್ಟು ಬಲವಂತಗಳನ್ನ ಮಾಡ್ತಾ ಇದ್ದ. ಅದು ನನಗಿಷ್ಟ ಆಗಿಲ್ಲ ಅನ್ನೋದಾಗಿ ಆಕೆ ಅದನ್ನ ನಿರಾಕರಿಸೋ ಕಾರಣಕ್ಕೆ ಬೆಂಗಳೂರಿಗೆ ಬಂದು ಕ್ಯಾಬ್ ಮಾಡಿಕೊಂಡು ಆಕೆಗೆ ಹೆದರಿಸಿ ಬೆದರಿಸಿ ಆಕೆಯನ್ನು ಹತ್ಯೆ ಮಾಡುವ ಉದ್ದೇಶದಿಂದಲೇ 2-3 ನಾಡ ಬಾಂಬ್ಗಳನ್ನು ಹಿಡ್ಕೊಂಡು ಬಂದು, ಆದರೆ ಕೊನೆಗೆ ಪೊಲೀಸರ ಸಮಯ ಪ್ರಜ್ಞೆ ಜೊತೆಯಲ್ಲಿ ಆ ಚಾಲಕ ಓಡಿಸಿದಂಥ ಚುರುಕಾದ ತನದಿಂದಾಗಿ ಆಕೆ ಮತ್ತು ಚಾಲಕ ಇಬ್ಬರೂ ಕೂಡ ಬದುಕಿದ್ದಾರೆ. ಅಷ್ಟಿಗಲ್ಲ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಫೋಟ ಆಗಿರುವುದರಿಂದ ಅಕ್ಕಪಕ್ಕದ ವಾಹನಗಳಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಒಂದು ಮಹಾ ದುರಂತವೇ ಆಗೋಗ್ತಾ ಇತ್ತು. ಬಟ್ ಆದರೆ ಅದೃಷ್ಟವಶಾತ್ ಇಬ್ಬರ ಜೀವ ಉಳಿದಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.